ಡಿ ವಿ ಗುಂಡಪ್ಪನವರಿಗೆ ನಮಿಸುತ್ತಾ. ಮಂಕುತಿಮ್ಮನ ಕಗ್ಗ 6. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ, ಭಾವಕ್ಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ನಮಿಸು ಮಂಕುತಿಮ್ಮ. ಮಣ್ಣಿನ ಕಣದಿಂದ ಆರಂಭಿಸಿ ನಕ್ಷತ್ರ ನಿಹಾರಿಕೆಗಳವರೆಗೆ ವಿಸ್ತರಿಸಿರುವ ಜಡ ಜಗತ್ತು, ಹಾಗೆಯೇ ಸೂಕ್ಷ್ಮಾಣುಗಳಿಂದ ಆರಂಭಿಸಿ ಆನೆ ತಿಮಿಂಗಿಲಗಳವರೆಗೆ ಹಬ್ಬಿರುವ ಜೀವ ಜಗತ್ತು. ಈ ಎರಡನ್ನೂ ಆ ಪರಾತ್ಪರ ತತ್ವ ಒಳಗಿನಿಂದ ಅಂತರ್ಯಾಮಿಯಾಗಿ ತುಂಬಿಕೊಂಡಿರುವುದಲ್ಲದೆ ಹೊರಗಿನಿಂದಲೂ ಆವರಿಸಿದೆ. ವಿಪರ್ಯಾಸವೆಂದರೆ ಹೇಗೆ ಅದು ಎಲ್ಲೆಲ್ಲೂ ತುಂಬಿಕೊಂಡು ನಮ್ಮ ಜೀವನಾಧಾರವೇ ಆಗಿದ್ದರೂ ನಮ್ಮ ದೃಷ್ಟಿಗೆ ಅದು ಗೋಚರಿಸುತ್ತಿಲ್ಲ. ಹಾಗೆಯೇ ಎಲ್ಲೆಲ್ಲಿಯೂ ಇರುವ ಭಗವಂತ ನಮ್ಮ ಸ್ಥೂಲ ದೃಷ್ಟಿಗೆ ಸಿಕ್ಕುವುದಿಲ್ಲ. ಅದೇ ತಪಸ್ಯೆಯಿಂದ ಸೂಕ್ಷ್ಮ ದೃಷ್ಟಿಯನ್ನು ಪಡೆದವರಿಗೆ ಎತ್ತ ದೃಷ್ಟಿ ಹಾಯಿಸಿದರೂ ಭಗವಂತನೇ ಕಾಣುತ್ತಾನೆ. ಹಿರಣ್ಯಕಶಿಪುವಿಗೆ ಹರಿ ಎಷ್ಟು ಹುಡುಕಿದರೂ ಸಿಗಲೇ ಇಲ್ಲ. ಆದರೆ ಮಗು ಪ್ರಹ್ಲಾದನಿಗೆ ಅದೇ ಹರಿ ಅರಮನೆಯ ಕಂಬಗಳಲ್ಲಿಯೂ ಗೋಚರಿಸಿದ್ದ. ಗುರುಗಳು ಯಾರೂ ಇಲ್ಲದ ಜಾಗೆಯಲ್ಲಿ ತಿನ್ನು ಎಂದು ಕೊಟ್ಟ ಬಾಳೆಹಣ್ಣನ್ನು ತಿನ್ನಲು ಕನಕದಾಸರ ಸಹಪಾಠಿಗಳಿಗೆ ಸಾಧ್ಯವಾಯಿತು. ಆದರೆ ಕನಕದಾಸರಿಗೆ ಎಲ್ಲೆಲ್ಲಿಯೂ ದೇವರೇ ಕಾಣಿಸಿದ್ದ. ಹಾಗೆಯೇ ಎಲ್ಲೆಡೆ ವ್ಯಾಪಿಸಿದ ದೇವರನ್ನು ಕಾಣದವನು ಸುಖ ದುಃಖಗಳೆಂಬ ಬಾಳೆಹಣ್ಣನ್ನು ತಿನ್ನುತ್ತಾ ಇರುತ್ತಾನೆ. ಜ್ಞಾನಚಕ್ಷುವನ್ನು ತೆರೆದು ಎಲ್ಲೆಲ್ಲಿಯೂ ವ್ಯಾಪಿಸಿರುವ ವಿಷ್ಣುವನ್ನು ಕಂಡವನು ಬಾಳೆಹಣ್ಣನ್ನು ತಿನ್ನುವುದಿಲ್ಲ. ಸುಖ ದುಃಖಗಳನ್ನು ಮೀರಿ ಪರಮಾನಂದದಲ್ಲಿ ನೆಲೆಸುತ್ತಾನೆ. ನಮಸ್ಕಾರ.